ಗನ್ಸೋಲಿಯಿಂದ ಈಗ ನಾನು ಘಾಟ್ಕೋಪರ್ ಹೋಗಬೇಕು. ಘಾಟ್ಕೋಪರ್ ಸ್ಕೈಲೈನ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಠಾಣೆಗೆ ಹೋಗ್ತಾ ಇದ್ದೀನಿ. ಗನ್ಸೋಲಿಂದ ಠಾಣೆ ಮತ್ತು ಅಲ್ಲಿಂದ ಟ್ರೈನ್ ಚೇಂಜ್ ಮಾಡಬೇಕು. ರಶ್ ಇದೆ. ಈಗ ನಾನು ಬಂದಂಥ ಟ್ರೈನು ಮತ್ತೆ ತುಂಬ ಜನ ಎಷ್ಟು ಹತ್ಕೊಂಡು ಹೋಗ್ತಿದೆ. ನಾನು ಈಗ ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ 9 and 10 9ಅಲ್ಲಿ ಬಂದಿರೋದು. ಈಗ ಪ್ಲಾಟ್ಫಾರ್ಮ್ ನಂಬರ್ 6 ಅಥವಾ 4ಗೆ ಹೋಗ್ಬೇಕು. 4ಗೆ ಹೋದರೆ ನಾರ್ಮಲ್ಲು, 6 ಆದರೆ ಸ್ವಲ್ಪ ಫಾಸ್ಟ್ ಹೋಗುತ್ತೆ. ಠಾಣೆ ಈಗ ಇದು ಬಂದ್ಬಿಟ್ಟು ಠಾಣೆ ಆ್ಯಕ್ಚುಲಿ ಠಾಣೆ. ನಾನು ಹೋಗ್ಬೇಕಾದ್ರೆ ಘಾಟ್ಕೋಪರಲ್ಲಿ ಮತ್ತು ವಡಾಫೋನ್ ಆಫೀಸ್ಗೆ ಹೋಗ್ಬೇಕು. ಟ್ರೈನ್ ಟಿಕೆಟ್ ಮತ್ತು ಇಲ್ಲಿ ತೊಗೋಬೇಕಂದ್ರೆ ಏನು ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಗನ್ಸೋಲಿ ಎಲ್ಲ ತೊಗೊಂಡು ಇಲ್ಲಿ ಡೈರೆಕ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಅಲ್ಲಿ ಯಾವ ರೂಟಲ್ಲಿ ಹೋಗ್ತೀವಿ, ಟ್ರೈನ್ ಎಲ್ಲಿ ಚೇಂಜ್ ಮಾಡ್ತೀವಿ ಅದು ನೋಡಿದ್ರೆ ಓಕೆ. ಜೊತೆಗೆ ಏನಪ್ಪ ಅಂದರೆ ನೋಡಿ ಎಷ್ಟು ರಶ್. ಟಿಕೆಟ್ ಸಹ ಸೇಮ್ ಇಲ್ಲೇ ಫಸ್ಟಲ್ಲೇ ತೊಗೋಬೋದು. ವಿತಿನ್ 24 hours ಟೈಮ್ ಇರುತ್ತೆ. ಈಗ ಇಲ್ಲಿಂದ ಟಿಕೆಟ್ ತೊಗೊಂಡ್ಮೇಲೆ ಸ್ಟಾರ್ಟ್ ಆಗಬೇಕಿರೋದು ವಿತಿನ್ 1 hour ಸ್ಟಾರ್ಟ್ ಆಗಬೇಕು. ಮತ್ತು ರಿಟರ್ನ್ ಬರಲಿಕ್ಕೆ 24 hours ಟೈಮ್ ಇರುತ್ತೆ. ಆಲ್ಮೋಸ್ಟ್ ಮಿಡ್ನೈಟ್ವರೆಗೂ ಇದೇ ಡೇಟಲ್ಲಿ ಇರುತ್ತೆ ಅಂತ ನಾನು ಅನ್ಕೋತೀನಿ. 24 hours ಅಥವಾ ಈ ಮಿಡ್ನೈಟ್ 12ವರೆಗೂ. ಜೊತೆಗೇನಪ್ಪ ಅಂದರೆ ಈ ಫುಲ್ ರಶ್ ಇರಬೇಕಾದ್ರೆ ಬ್ಯಾಗು ಆ್ಯಂಡ್ ಲಗೇಜ್ ತುಂಬ ಸೇಫ್ಟಿ. ಬ್ಯಾಗ್ಲಿ ಆದಷ್ಟು ಮುಂದೆ ಹಾಕ್ಕೊಳ್ಳೋದು ತುಂಬ ಉತ್ತಮ. ನೋಡಿ ಈ ರೀತಿ, ಇಲ್ಲಾಂದರೆ ನಮ್ಮ ಲಗೇಜ್ ಮಿಸ್ ಆಗುವಂಥ ಚಾನ್ಸಸ್, ಥೆಫ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವ್ಯಾಲೆಟ್ ಆಗಿರ್ಬೋದು ಮತ್ತು ಬ್ಯಾಗ್ ಆಗಿರ್ಬೋದು ತುಂಬ ಜೋಪಾನವಾಗಿ. ಟ್ರೈನ್ಸಲ್ಲಿ ತುಂಬ ರಶ್ ಇರೋದ್ರಿಂದ ಇದೆ ಯಾವಾಗ ನಮ್ಮ ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕು, ಇಲ್ಲಾಂದರೆ ಮಿಸ್ ಆಗೋ ಚಾನ್ಸಸ್ ತುಂಬ ಅಂದರೆ ತುಂಬ ಇರ್ತದೆ. 6 ಪ್ಲಾಟ್ಫಾರ್ಮ್ಗೆ ಹೊರಟೋಗೋಣ ಅನ್ಕೋತಾ ಇದ್ದೀನಿ. ಯಾಕಂದರೆ 6 ಆದರೆ ಸ್ವಲ್ಪ ಫಾಸ್ಟ್ ಇರ್ತದೆ ಅಂತ. ಫಾಸ್ಟ್ ಅಂದರೆ ಸ್ಟಾಪ್ ಕಡಿಮೆ ಇರುತ್ತೆ, ಬೇಗ ಹೋಗುತ್ತೆ ಅಂತ ಹೋಗ್ತಾ ಇದ್ದೀನಿ. ಬಟ್ ಜನ ನೋಡಿ ಈ ಲೈನಲ್ಲಿ ಏನು ಕಲ್ಯಾಣ್ ಟು CST ಅನ್ನೋ ಒಂದು ಇದರಲ್ಲಿ ಎಷ್ಟು ಜನ ಇರ್ತಾರೆ ಅದು ನೋಡ್ಬಿಟ್ಟು. ಇದರಲ್ಲಿ ಹತ್ತಬೇಕಾದ್ರೂ ಅಷ್ಟೇ ಕಷ್ಟನೇ, ಇಳಿಬೇಕಾದ್ರೂ ಕಷ್ಟ. ಮುಂಚೆನೇ ಹತ್ಕೋಬೇಕು, ಮುಂಚೆನೇ ಇಳಿಬೇಕು. ಬಿಫೋರ್ ಒಂದು ಸ್ಟಾಪ್ ಮುಂಚೆನೇ ನಾವು ಇಳಿಬೇಕಂತ ಇದರಲ್ಲಿ ಟ್ರೈನ್ ಬಂತು. ಬಟ್ ಜನ ನೋಡಿ ಎಷ್ಟು ಇದ್ದಾರೆ. ಈ ರೀತಿ ಇರುತ್ತೆ ಈ ಲೈನು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್. ಜನ ಹೆಂಗೆ ರಶ್ ಗೊತ್ತಿಲ್ಲ. ನನಗೆ 12:30 ಆಗ್ತಿದೆ ಟೈಮ್. ಎಷ್ಟೊಂದು ರಶ್ ಇದೆ ನೋಡಿ, ಸಿಕ್ಕಾಪಟ್ಟೆ ರಶ್. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಆದರೆ ಟ್ರೈನ್ ಇಳಿಯೋದಾಗಲಿ ಸಿಕ್ಕಾಪಟ್ಟೆ. ಈಗ ಏನು ಠಾಣೆಯಿಂದ ಹೋಗ್ತಾರೆ ಈ ಲೈನ್, ಎಸ್ಪೆಷಲಿ ಕಲ್ಯಾಣದಿಂದ CST ಏನಿದೆ ಈ ಟ್ರೈನ್, ಈ ಲೈನಲ್ಲಿ ಯಾವ ಟ್ರೈನ್ ಬಂದರೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇನ್ನೊಂದೇನಪ್ಪ ಅಂದರೆ ನಾವು ವಾಶಿ ಠಾಣೆ ಬರೋದ್ರಲ್ಲಾದರೆ ಎರಡೂ ಕಡೆ ಇಳಿಯೋದಕ್ಕಾಗಲಿ ಹತ್ತೋದಕ್ಕಾಗಲಿ ಪ್ಲಾಟ್ಫಾರ್ಮ್ಸ್ ಇರುತ್ತೆ. ಈಗ ಅಲ್ವಾ ಕಲ್ಯಾಣ CST ಅಂತ ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ಠಾಣೆಯಿಂದ ನಾನು ಒಂದು ಘಾಟ್ಕೋಪರ್ ಹೋಗ್ತಿದ್ದೀನಿ. ಬೇಕಾದರೆ ಇಳಿಬೇಕಾದ್ರೆ ಒಂದು ಕಡೆ ಮಾತ್ರ ಇರುತ್ತೆ. ಒಂದೊಂದು ಸಲ ಲೆಫ್ಟ್ ಬರುತ್ತೆ, ಒಂದೊಂದು ಸ್ಟೇಷನ್ಸಲ್ಲಿ ಒಂದೊಂದು ಸಲ ರೈಟ್ ಬರುತ್ತೆ. ನೋಡಿಕೊಂಡು ಬಿಫೋರೇ ಒಂದು ಸ್ಟೇಷನ್ ಬಿಫೋರೇ ಯಾರಾದರೂ ಬೇರೆ ಪಕ್ಕದಲ್ಲಿರೋ ನಮ್ಗೆ ಗೊತ್ತಿದ್ರೆ ಒಂದು, ಗೊತ್ತಿಲ್ಲ ಅಂದರೆ ಲೆಫ್ಟಲ್ಲಿ ಅಥವಾ ರೈಟ್ ಇದ್ದರೆ ನಾವು ರೆಡಿಯಾಗಿ ಈ ಪೊಸಿಷನ್ನಲ್ಲಿ ನಿಂತ್ಕೊಳ್ಳೋದು ತುಂಬ ಉತ್ತಮ. ಯಾಕಂದರೆ ಬಿಫೋರೇ ತಳ್ಳಿಬಿಡ್ತಾರೆ ತುಂಬ. ಮತ್ತು ಏನಾದರೂ ಮಿಸ್ ಆಯಿತು ಅವಾಗ ಇಳಿಯೋಕ್ಕೆ ಹೋಗೋಣ ಅಂದರೆ ಆಗಲ್ಲ. ಬಿಫೋರೇ ನಾವು ರೆಡಿಯಾಗಿರಬೇಕು. ಆಲ್ರೆಡಿ ನಾವು ರೆಡಿಯಾಗಿದ್ದೀವಿ. ಲೆಫ್ಟಿಗೆ ಬರುತ್ತೆ ಪ್ಲಾಟ್ಫಾರ್ಮ್ ಅಂತ ಹೇಳಿದರೆ ಮತ್ತೆ ಇಳಿಯೋಕ್ಕಾಗೋದೇ ಇಲ್ಲ, ತುಂಬ ತಳ್ಳಿಬಿಡ್ತಾರೆ ಅಂಥವರೆಲ್ಲ. ಈಗ ನೋಡಿ ನಾನು ಹತ್ತಿದ್ದು ಠಾಣೆಯಿಂದ ಕಲ್ಯಾಣಿಂದ CST ಇರುವಂಥ ಟ್ರ್ಯಾಕ್ 2 ಇರುತ್ತೆ. ಒಂದು ನಾರ್ಮಲ್, ಒಂದು ನಾನ್ ಸ್ಟಾಪ್. ಏನು ಫಾಸ್ಟ್ ಅಂತ ಹೇಳ್ಬಿಟ್ಟು ಫಾಸ್ಟಲ್ಲಿ ಲಿಮಿಟೆಡ್ 5-6 ಸ್ಟೇಷನ್ಸ್ಗೆ ಒಂದು ಸ್ಟಾಪ್ ಕೊಡುತ್ತೆ. ನಾರ್ಮಲಲ್ಲಿ ಬಂದ್ಬಿಟ್ಟು ಎವ್ರಿ ಸ್ಟಾಪಲ್ಲಿ ಸ್ಟಾಪ್ ಕೊಡುತ್ತೆ. ಇವಾಗ ನಾನು ಠಾಣೆಯಿಂದ ಆ್ಯಕ್ಚುಲಿ 6 ಸ್ಟೇಷನ್ಸ್ ಇದೆ, 60 ಸ್ಟಾಪ್ಸ್ ಇದೆ ನಾರ್ಮಲಲ್ಲಿ. ಆದರೆ ಇದರಲ್ಲಿ ಫಾಸ್ಟಲ್ಲಾದರೆ ಓನ್ಲಿ ಡೈರೆಕ್ಟ್ ಒಂದೇ ಸ್ಟೇಷನ್ ಠಾಣೆ ಅಂದರೆ ಮತ್ತು ಘಾಟ್ಕೋಪರಲ್ಲಿ ಇಳಿಯೋದು. ಇನ್ ಬಿಟ್ವೀನಲ್ಲಿ 5-6 ಸ್ಟೇಷನ್ಸ್ ಬರುತ್ತೆ ನಾರ್ಮಲ್ ಹತ್ರ. ಅಂದರೆ ಇದು ಒಂದು ಫಾಸ್ಟ್ ಬೇಗನೆ ಹೋಗುತ್ತೆ ಅಂತ ಒಂದು. ಈಗ ಅಂದರೆ ಜನ ಕಡಿಮೆ ಇರೋಲ್ಲ, ಸಿಕ್ಕಾಪಟ್ಟೆ ಜನ ಇರುತ್ತೆ ಇದರಲ್ಲಿ. ಬಟ್ ಏನಪ್ಪ ಅಂದರೆ ಫಾಸ್ಟ್ ಇರುತ್ತೆ, 2 ಟ್ರ್ಯಾಕ್ ಇರುತ್ತೆ. ಘಾಟ್ಕೋಪರ್ ಸ್ಟೇಷನ್ನು ಇದು ಚಿಕ್ಕದೆ.
ಅದಕ್ಕೆ ಇದು ಅಷ್ಟು ಫುಲ್ ರಶ್ ಅಂದರೆ ಇಲ್ಲ, ಯಾಕಂದರೆ ಇದು ಚಿಕ್ಕದಾಗಿರುತ್ತೆ ಕಡಿಮೆ. ಈಗ ಇಲ್ಲಿಂದ ನಾನು 4 ಕಿಲೋಮೀಟರ್ ಇದೆ ಆಫೀಸ್ಗೆ, ಸರಿಸುಮಾರು ಬಂದ್ಬಿಟ್ಟು ಒಂದು 4 ಕಿಲೋಮೀಟರ್ ಏನೋ ಬರುತ್ತೆ. ಮೆಟ್ರೋಗಾದರೂ ಹೋಗ್ಬೋದು, ಇಲ್ಲಾಂದರೆ ಆ ಕಡೆ ಅನಿಸುತ್ತೆ, ಅಲ್ಲಿ ಕಾಣಿಸ್ತಿರುತ್ತೆ ಮೆಟ್ರೋ ಅನಿಸುತ್ತೆ. 4 ಕಿಲೋಮೀಟ್ರ್ ಅಥವಾ ಮೆಟ್ರೋಗಾದರೂ ಹೋಗ್ಬೋದು, ಇಲ್ಲಾಂದರೆ ಆಟೋ ಹಿಡ್ಕೊಂಡಾದರೂ ಹೋಗ್ಬೇಕು. ಏನಪ್ಪ ಅಂದರೆ ನಮಗೆ ರೂಟ್ಸ್ ಬಗ್ಗೆ ಆದರೂ ಸ್ವಲ್ಪ ಐಡಿಯಾ ಇರಬೇಕು, ಟ್ರಾನ್ಸ್ಪೋರ್ಟೇಷನ್, ಈ ಲೋಕಲ್ ಟ್ರೈನ್ಸ್ ಬಗ್ಗೆ ಇಲ್ಲ ಗೊತ್ತಿರೋರಾದರೂ ಇರಬೇಕು. ಯಾಕಂದರೆ ಅವ್ರಿಗೆ ಕಾಲ್ ಮಾಡಿ ಹೆಂಗೆ ಹೋಗ್ಬೇಕು, ಯಾವ ರೀತಿ ಬರಬೇಕು ಅಂತ ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡು ನಾವು ಹೋಗ್ಬೋದು. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅನಿಸ್ಬಿಡುತ್ತೆ, ತಲೆ ಕೆಟ್ಟು ಹೋಗುತ್ತೆ. ಹೇಗೆ ಟ್ರಾವೆಲಿಂಗ್ ಮಾಡಬೇಕು, ಹೇಗೆ ಬರಬೇಕು, ಹೇಗೆ ಹೋಗಬೇಕು ಅಂತ ಕಷ್ಟ ಅನಿಸ್ಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅರ್ಧ ಗಂಟೆಲಿ ಹೋಗ್ಬೋದು, 2 ಅವರ್ 3 ಅವರ್ ಹಿಡಿಸ್ಬಿಡುತ್ತೆ. ಯಾವ ರೀತಿ ಹೋಗಬೇಕು ಏನು ಅನ್ನೋದು ಗೊತ್ತಾಗಲ್ಲ, ತುಂಬ ಕನ್ಫ್ಯೂಷನ್. ಎಲ್ಲಿ ಇಳ್ಕೋಬೇಕು, ಯಾವ ರೀತಿ ಅನ್ನೋದು ಗೊತ್ತಾಗಲ್ಲ. ಮೆಟ್ರೋ ಆಲ್ಮೋಸ್ಟ್ ಅಲ್ಲೆಲ್ಲ ಒಂದೇ ಥರನೇ ಇರುತ್ತೆ. ಟಿಕೆಟ್ ನನಗೆ ಗೊತ್ತಿದ್ದಂಗೆ ಆಫ್ಲೈನಲ್ಲಿ ಅದು ತೊಗೋಬೋದು, ಇಲ್ಲಾಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಮಾಡ್ಕೋಬೋದು. ಟಿಕೆಟ್ ತಗೊಂಡೆ, ಮೆಟ್ರೋ ಟಿಕೆಟ್ ಬುಕ್ ಮಾಡಿಕೊಂಡೆ. ಯಾವುದಾದ್ರೂ ಬೆಂಗಳೂರಲ್ಲಿ ಇನ್ನೊಂದು ಫೋನ್ಪೇಯಲ್ಲಿ ಏನೇನಿದೆ, ಕೊಚ್ಚಿ, ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಎಲ್ಲ ಅದರಲ್ಲೇ ಮಾಡ್ಕೋಬೋದು, ಆಪ್ಷನ್ ಇರುತ್ತೆ. ಅದಕ್ಕೆ ಗೊತ್ತಿರೋರ್ಗೆ ಇದೇನು ಇನ್ಫಾರ್ಮೇಷನ್ ಅಲ್ಲ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಿದ್ದೀನಿ ಅಷ್ಟೇ. ಈಗ ಒಳಗಡೆ ಎಂಟ್ರಿ ಆಗಿ ಮೇಲ್ಗಡೆ ಪ್ಲಾಟ್ಫಾರ್ಮ್ ಕಡೆ ಹೋಗ್ತಿದ್ದೀನಿ. ಪ್ಲಾಟ್ಫಾರ್ಮ್ 1 ಬರುತ್ತೆ ನಾನು ಹೋಗೋ ಕಡೆ, ಮರೋಲ್ ಅಂತ ಹೇಳ್ಬಿಟ್ಟು, ಘಾಟ್ಕೋಪರಿಂದ ಮರೋಲ್ 4 ಅಂತ. ನೋಡಿ ಇಲ್ಲಿ ಪ್ಲಾಟ್ಫಾರ್ಮ್ 2ಗೆ ಅಲ್ಲಿಂದ ಕ್ಯೂ, ಪ್ಲಾಟ್ಫಾರ್ಮ್ 1ಗೆ ಇಲ್ಲಿಂದ ಅನಿಸುತ್ತೆ. ಫುಲ್ ಕ್ಯೂ. ಮೆಟ್ರೋ ಬರ್ತಾ ಇದೆ, ಬಟ್ ಇಲ್ಲಿರೋ ಜನ ನೋಡಿದ್ರೆ ಫುಲ್ ರಶ್ಗೆ. प्रिय प्रवास, दरवाजा बंद होण्याचा सूचक दिवा सुरू झाल्यास ट्रेनमध्ये प्रवेश सेकंड प्लॅटफॉर्म बरोबर सुरक्षित प्रवासासाठी आपले सैल कपडे व सामानाची काळजी घ्या. फर्स्ट प्लॅटफॉर्म घ्या. प्रिय यात्री, दरवाजा बंद होने वाले संकेतक लाइट जल तो ट्रेन में प्रवेश न करें. सुरक्षित यात्रा के लिए अपने ढीले ಏನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ಯಾರಾದರೂ ಪಕ್ಕದಲ್ಲಿ ಗೊತ್ತಿರೋರಿಗೆ ಒಬ್ಬರಿಗಿಂತ ಒಂದು ಸಲ ಬದಲು 2 ಸಲ, ಈಗ ಒಬ್ಬರ ಬದಲು ಇನ್ನು 2 ಹತ್ರ ಕೇಳಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ತುಂಬ ಉತ್ತಮ. ಡೌಟ್ ಏನಿಲ್ಲ, ಯಾರು ಏನು ಅನ್ಕೊಳ್ಳಲ್ಲ, ಬಟ್ ಕಾನ್ಫಿಡೆಂಟ್ ಆಗಿ ಕೇಳಬೇಕಷ್ಟೇ, ಧೈರ್ಯ ಮಾಡಿ. ಏನು ಅನ್ಕೋತಾರೆ, ಏನು ಅನ್ಕೊಳ್ಳಲ್ಲ, ಗೊತ್ತಿದೆ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಜನ ಆದರೆ ಅಷ್ಟು ಜನ ತುಂಬಿಸ್ತಾರೆ. ಮತ್ತು ನೆಕ್ಸ್ಟ್ ಟ್ರೈನ್ ವೆಯ್ಟ್ ಮಾಡಬೇಕು ಅನಿಸುತ್ತೆ, ಐ ಥಿಂಕ್. ಐ ಥಿಂಕ್ ಹೊರಗಡೆ ಬರೋದಕ್ಕೋಸ್ಕರ ತುಂಬ ರಶ್ ಆಗುತ್ತೆ, ಬರಲಿಕ್ಕೆ ಹಿಡೀಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಕ್ಯೂ, ಮತ್ತು ಅಂಥವ್ರಿಗೂ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಶ್ ಇಲ್ಲದೆ. ಇಲ್ಲ ಆಗುತ್ತೆ ಅನ್ಸುತ್ತೆ. ಫಸ್ಟ್ ಫುಲ್ ರಶ್. ಈ ಸ್ಟೇಷನ್ 1/1 ಮರೋಲ್ ಅಂತಿದೆ. ಮರೋಲ್ ಹಾಕುತ್ತೆ. वर्किंग के ಏನಪ್ಪ ಅಂದರೆ ನನಗೆ ಚೆನ್ನಾಗಿ ಅರ್ಥ ಒಂದು ಹೇಳ್ಬೇಕು ಅಂದ್ಕೊಂಡಿದ್ದು, ಮುಂಬೈಯಲ್ಲಿ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಬಿಫೋರ್ ರೆಡಿಯಾಗಿರಬೇಕು, ಒಂದು ಸ್ಟೇಷನ್ ಬಿಫೋರ್ ಇಳಿಬೇಕಂತಂದರು.
ಇಲ್ಲ ಅಂದರೆ ನಾವು ನೆಕ್ಸ್ಟ್ ಎಕ್ಸಾಕ್ಟ್ ಸ್ಟೇಷನ್ ಹತ್ರ ಸ್ಟಾಪ್ ಹತ್ರ ಹಿಡಿತೀವಿ ಅಂದರೆ ಆಗದೆ ಇರೋ ಮಾತು, ಅಲ್ಲಿ ಕಷ್ಟ ಅನಿಸ್ಬಿಡುತ್ತೆ. ಈಗ ಎಕ್ಸಿಟ್ ಆಗಬೇಕು ಲೆಫ್ಟಿಗೆ. ಹೌದು, ಇಳಿದು ಒಂದು ವಾಕ್ಯಬಲ್ ಡಿಸ್ಟೆನ್ಸ್ ಒಂದು 400-500 ಮೀಟರ್ ನಾನು ಒಂದಿದು ಐ ಥಿಂಕ್ ಎಲ್ಲೋ ಇಲ್ಲೇ ನಿಯರ್ ಅನಿಸುತ್ತೆ. ಈ ಬಿಲ್ಡಿಂಗಲ್ಲೇ ನಮ್ಮ ವಡಾಫೋನ್ ಆಫೀಸ್ ಇರುತ್ತೆ. ಒಂದ್ಸಲ ಇನ್ನೂ ಇದೆ ಸ್ಕೈಲೈನ್. ಇದರೊಳಗಡೆ ಬಿಲ್ಡಿಂಗ್ ಅವರು ಆ್ಯಕ್ಚುಲಿ ನಾನು ಸೈನ್ ಅಪ್ಗೆ ಅಂತ ಬಿಟ್ಟು ಡಾಕ್ಯುಮೆಂಟ್ ಸೈನ್ ಅಪ್ಗೆ ಅಂತೇಳಿ ಬಂದಿರೋದು. ಈಗ ಒಂದು ಸಲ ಅವ್ರು ಕಾಲ್ ಮಾಡಿ ತಿಳ್ಕೊಳ್ಳೋವರೆಗೂ ಇದು ಕನ್ಫರ್ಮೇಷನ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಸ್ವಲ್ಪ ನಂಬರ್ ನಮ್ಮ ಮ್ಯಾನೇಜರ್ ಕೊಡ್ತಾರೆ, ಕೊಟ್ಟ ಮೇಲೆ ಕಾಲ್ ಮಾಡಿಬಿಟ್ಟು ಒಳಗೆ ಹೋಗ್ಬೇಕು. ಪರ್ಫಾರ್ಮೆನ್ಸ್ ಮತ್ತೆ ಸೈನ್ ಆಫ್ ಅಂತ ಬಂದ್ಬಿಟ್ಟು ಅಂದ್ಕೊಂಡಿದ್ದು ಸೈನ್ ಆಫ್ ಎಲ್ಲ ಮಾಡಿಕೊಂಡು ಮತ್ತೆ ಈಗ ರಿಟರ್ನ್ ಮೆಟ್ರೋ ಹಿಡ್ಕೊಂಡು ಘಾಟ್ಕೋಪರ್ಗೆ ಹೋಗ್ತೀವಿ. ಘಾಟ್ಕೋಪರಿಂದ ಮತ್ತೆ ಟ್ರೈನ್ಸ್ ಠಾಣೆಯದ್ದು ಮತ್ತು ಗನ್ಸೂರಿಗೆ ಹೋಗ್ಬೇಕು. ಘಾಟ್ಕೋಪರಿಂದ ಠಾಣೆಗೆ ಎಷ್ಟು ರಶ್ ಇದೆ ಅಂದರೆ ಇಳಿತೀನೋ ಇಲ್ವೋ ಅನ್ನೋ ಅಷ್ಟು ಭಯ ಅನಿಸ್ಬಿಟ್ಟಿತ್ತು. ಆ ಕಡೆ ಡೋರ್ ಲೆಫ್ಟ್ ಡೋರಲ್ಲಿ ಹತ್ತಿದ್ದು, ನಾನು ರೈಟ್ ಡೋರ್ ಕಡೆ ಠಾಣೆಯಲ್ಲಿ ಇಳಿಬೇಕಾಯಿತು. ಆ ಕಡೆಯಿಂದ ಈ ಕಡೆ ಬರಬೇಕಾದ್ರೆ ಹರಸಾಹಸ ಮಾಡಿಬಿಟ್ಟೆ. ಬಟ್ ಇಲ್ಲಿ ಇಳಿತೀವೋ ಇಲ್ವೋ ಅನ್ನೋ ಅಷ್ಟು ಡೌಟ್ ಬಂದ್ಬಿಟ್ಟು ಈಗ ಗನ್ಸೋಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಪ್ಲಾಟ್ಫಾರ್ಮ್ ಚೇಂಜ್ ಮಾಡಬೇಕು. 9 ಅಥವಾ 10 ಬರುತ್ತೆ ಪ್ಲಾಟ್ಫಾರ್ಮಲ್ಲಿ ವಾಷಿಂಗ್ ಟ್ರೈನ್.